ದಿನೇ ದಿನೇ ಚನ್ನಪಟ್ಟಣದ ಬೈ ಎಲೆಕ್ಷನ್ ಕಾವೇರ್ತಾ ಇದೆ. ಬರೀ ಚನ್ನಪಟ್ಟಣ ಅಂತಲ್ಲ, ರಾಜ್ಯದಲ್ಲಿ ಒಂದು ಮೂರು ಕಡೆ ನಡೆಯುತ್ತೆ, ಅದು ಇರಲಿ. ಆದರೆ ಚನ್ನಪಟ್ಟಣ ಜಾಸ್ತಿ ಫೋಕಸ್ಡ್ ಆಗಿದೆ ಇಲ್ಲಿ. ಕಾರಣ ಅಷ್ಟೇ, ಡಿ ಸಿ ಎಮ್ ನಿಂತು ಬಿಡ್ತಾರೆ ಎಲೆಕ್ಷನ್ಗೆ ಇಲ್ಲಿ ಅಂತ. ಡಿ ಸಿ ಎಮ್ಮೇ ಖುದ್ದು ಬಂದು ಚನ್ನಪಟ್ಟಣದ ಬೈ ಎಲೆಕ್ಷನ್ಗೆ ನಿಂತ್ಕೊಳ್ತಾರ ಅಂತ ಒಂದು ಕುತೂಹಲ ಇದೆ. ಈ ನಡುವೆ ಡಿ ಕೆ ಮತ್ತು ಎಚ್ ಡಿ ಕೆ ಪರಸ್ಪರ ವಾಗ್ದಾಳಿ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ರೀ ಕುಮಾರಸ್ವಾಮಿ, ನೀವು 1995 ಆದಮೇಲೆ ಚುನಾವಣೆ ಮುಖ ನೋಡಿದವ್ರು, ನೀವು ನಿಂತ್ಕೊಂಡಂಥವ್ರು. ನಾನು 1985 1985ರಲ್ಲೇ ಚುನಾವಣೆಗೆ ನಿಂತ್ಕೊಂಡಿದ್ದೆ. ನಾನು 1985ರಿಂದ ಚುನಾವಣೆಗೆ ನಿಂತ್ಕೊಂಡಿದ್ದೀನಿ. ಹಾಗಾಗಿ ಚುನಾವಣೆ ಅನ್ನೋ ವಿಷಯ ಬಂದಾಗ ನಿಮಗಿಂತ 10 ವರ್ಷ ಸೀನಿಯರ್ ನಾನು, 10 ವರ್ಷ ಮೊದಲೇ ಚುನಾವಣೆ ನೋಡಿದಂಥವ್ರು ನಾನು ಅಂಥೇಳಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡ್ತಾ ಇಲ್ಲ ಅಂತ ಕೂಡ ಡಿ ಸಿ ಎಂ ಹೇಳಿದ್ದಾರೆ. ಪಾರ್ಟಿ ಎಲೆಕ್ಷನ್ನು ನನ್ನ ತಮ್ಮಂಗೂ ಏನು ಇಂಟ್ರೆಸ್ಟ್ ಏನಿಲ್ಲ. ನಮ್ಗೇನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ, ರೆಸ್ಟ್ ತೊಗೊಳಕ್ಕೆ ಕೇಳಿದ್ದಾರೆ ಇವ್ರಿಗೆ, ಸುರೇಶ್ಗೆ. ಸೊ ನಾನೇ ನಿಂತ್ಕೊಳ್ಳೋಕ್ಕೇನು, ಅದೇ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ. ಯಾಕೆಂದರೆ ಪಾಪ ನಂಬಿ ನಮಗೆ 85,000 ಜನ ಓಟ್ ಕೊಟ್ಟಿದ್ದಾರೆ, ಅವ್ರು ಉಳಿಸ್ಬೇಕು. ಆ ನಂಬರ್ ಜನನ ಬಿಡೋಕ್ಕಾಗಲ್ಲ. ದೇವರು ನಮ್ಗೊಂದು ಅಧಿಕಾರ ಕೊಟ್ಟಿದ್ದಾರೆ, 136 ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ, ಅದನ್ನು ಉಳಿಸ್ಕೋಬೇಕು. ಈಗ ಜನಕ್ಕೆ ಏನಾದ್ರು ಅಲ್ಲಿ ಏನೂ ಆಗಿಲ್ಲ, ಅಲ್ಲಿ ಎಲ್ಲ ದೊಡ್ಡ ಅಧಿಕಾರಿ ಎಲ್ಲ ಅನುಭವಿಸಿದ್ರಲ್ಲ, ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ. ಅದಕ್ಕೆ ನಾವೇನಾದ್ರು ಅಷ್ಟೋ ಇಷ್ಟು ಹಳ್ಳ ಸೇವೆ ಮಾಡೋಣ ಅಂತೇಳಿ. ಚನ್ನಪಟ್ಟಣಕ್ಕೆ ಏನು ಮಾಡಿಲ್ಲ ಅಂತ ಅವ್ರಿಗೇನು ಗೊತ್ತು. ಅವರು ಚನ್ನಪಟ್ಟಣ ನೋಡೋಕ್ಕಿಂತ ಮುಂಚಿತವಾಗಿ ನಾನು ಚನ್ನಪಟ್ಟಣ ನೋಡಿದ್ದೀನಿ. ಅವರು ಬಹಳ ಲೇಟಾಗಿ ರಾಜಕಾರಣಕ್ಕೆ ಬಂದವರು. ನನ್ನ ರಾಜಕಾರಣ ಶುರುವಾದ 10 ವರ್ಷದ ಮೇಲೆ, ನಾನು 85ಕ್ಕೆ ಅಸೆಂಬ್ಲಿ ಅವ್ರ ತಂದೆ ಮೇಲೆ ನಿಂತವ್ ನಾನು. ಅವರು 95-96 ಬಂದು ಪಾರ್ಲಿಮೆಂಟ್ ನಿಂತವ್ರು. ನನ್ನ 10 ಇಯರ್ಸ್ ಮುಂಚಿತವಾಗಿ ನನಗೆ ಆ ಭಾಗ ಚನ್ನಪಟ್ಟಣ ಎಲ್ಲ ಗೊತ್ತು.